ಪ್ರೀತಿಯ ಓದುಗರಿಗೆ ನನ್ನ ನಮಸ್ಕಾರ. ನಾನು ಪ್ರಶಾಂತ್, ವಯಸ್ಸು 22. ನನ್ನ ಗೆಳೆಯ ಸುಮಿತ್, ವಯಸ್ಸು 22. ನಮ್ಮದು ಬಳಗ ಹಳೆಯ ಗೆಳೆಯರು. ನಾವು ಇಬ್ರು ಕೂಡಿ ಮಾಡಿದ್ದರು ಕಥೆಗಳು 1-2 ಅಲ್ಲ. ನಾವು ಒಂದು ನ್ಯಾಯದ 2 ಮುಖಗಳು ಇದ್ದ ಹಾಗೆ. ನಾವು ಮಾಡಿದ ಒಂದು ಕಾಮಕಾಟ. ಗೋವಾದಲ್ಲಿ ಆಂಟಿಯ ಜೊತೆ ಗ್ರೂಪ್ ಸೆಕ್ಸ್. ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಗೋವಾ ಹೋಗಿದ್ದೆವು. ಅಲ್ಲಿ ನಡೆದ ಒಂದು ಕಾಮಕಾಟ ನಿಮ್ಮ ಮುಂದೆ ಇಡುತ್ತೇನೆ. ಇಬ್ಬರು ಬೆಂಗಳೂರು ಪಂಜಿಡ್ರೈನು ಹಿಡಿದು ಗೋವಾ ಬಂದೆವು. ಬರುವಾಗ ಗೋವಾದಲ್ಲಿ ಆಂಟಿ ಜೊತೆ ಗ್ರೂಪ್ ಸೆಕ್ಸ್ ಮಾಡುತ್ತೇವೆ ಅಂತ ಯಾರಿಗೆ ಗೊತ್ತು. ಕಲ್ಪತೃ ಬೀಚ್ ಹತ್ತಿರ ಒಂದು ಹೋಟೆಲ್ ನಲ್ಲಿ ತೆಗೆದೆವು. ನಾವು ತುಂಬಾ ಸುಸ್ತು ಆಗಿದ್ದೆವು. ನಾವು ರೆಸ್ಟ್ ಮಾಡಬೇಕು ಅಂತ ಸುಮಿತ್ ಗೆ ಹೇಳಿದೆ. ಅದಕ್ಕೆ ಅವನು ಇಲ್ಲಿ ರೆಸ್ಟ್ ಮಾಡೋಕೆ ಬಂದಿದ್ದೀಯಾ ಅಂತು. ಬೆಂಚ್ ಮಾಯಾ ಜೊತೆ ಸೆಕ್ಸ್ ಮಾಡಿದ ಕತೆ. ನಾನು ರಮೇಶ್, ವಯಸ್ಸು 42. ಬಹಳಷ್ಟು ದಿನಗಳಿಂದ ಊರಲ್ಲಿ ತುಂಬಾ ಬೇಜಾರು. ಮಳೆ ಇಲ್ಲ, ಬೆಳೆ ಇಲ್ಲದ ಮನೆಗೆ ಬರೋದು ಇಲ್ಲ, ಸಾಲ ಕೇಳೋಕೆ. ಅಂತರ್ದಲ್ಲಿ ನನ್ನ ಮಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹಠ ಹಿಡಿದ. ಕೇಳಿ ಹೇಳಿ ಜಸ್ಟ್ 38% ತಗೊಂಡಾನೆ. ಯಾರೇ ಸೀಟು ಕೊಡ್ತಾರೆ ಸರಿ. ಇದು ನನ್ನ ಮತ್ತು ಮಾಯಾ ಜೊತೆ ಸೆಕ್ಸ್ ಮಾಡಿದ ಕತೆ. ಅದು ಅಂತೂ ಇತ್ತು. ಮನೆಯವರ ಮಾತು ಕೇಳಿ ಒಂದು ಸಲ ಟ್ರೈ ಮಾಡುವ ಅಂತ ಬೆಂಗಳೂರಲ್ಲಿರೋ ನನ್ನ ಗೆಳೆಯ ಮೂರ್ತಿಗೆ ವಿಷಯ ತಿಳಿಸಿದೆ. ಆಗ ಮೂರ್ತಿ ಹೇಳಿದ, ಸರಿ ನಾನು 4-5 ಕಾಲೇಜಲ್ಲಿ ವಿಚಾರಿಸಿದ್ದೀನಿ, ನಾಳೆ ಹೋಗಿ ಭೇಟಿ ಮಾಡೋದಾ, ನಾಳೆ ಬೆಂಗಳೂರು ಬಾ ಅಂತ ಹೇಳಿದ. ನಾನು ಸರಿಯಪ್ಪ. ಬೆಂಗಳೂರಿಗೆ ಹೊರಟೆನೆ. ಮೆಜೆಸ್ಟಿಕ್ ಅಲ್ಲಿ ಒಂದು ಲಾಡ್ಜಿನಲ್ಲಿ ಉಳಿದುಕೊಂಡೆ. ಮಾರನೇ ನನ್ನ ಗೆಳೆಯನ ಹೆಂಡತಿ ಮಸಾಜ್ ಮಾಡಿದಳು. ಹಲೋ ಗೆಳೆಯರೇ, ನನ್ನ ಹೆಸರು ಗೋಪಿ. ನಾನು ನಮ್ ಸಕ್ಕರೆ ನಾಡು ಮಂಡ್ಯದವನು. ಡಿಗ್ರಿ ಮುಗಿಸಿ ಸ್ವಂತ ಉದ್ಯೋಗ ಮಾಡುತ್ತಿದ್ದೇನೆ. ನಾನು ಬೆಂಗಳೂರು